ಮುಂದೆ BJP ಮತ್ತು JDS ಸರ್ಕಾರ ಬರೋದು ಅಷ್ಟೇ ಸತ್ಯ. ಕುಮಾರಣ್ಣವರು ಯಾವ ದೃಷ್ಟಿಯಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ. ಆದರೆ BJPಯವರು ಯಾರು JDSಗೆ ವಿರೋಧವ ಇಲ್ಲ. ನಾನು ಇಲ್ಲಿ ಕೆಲವರು ಅಪಪ್ರಚಾರ ಮಾಡ್ತಾರೆ, ಅವ್ರ ಲೆಕ್ಕಕ್ಕಿಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡೋರು ಸರ್. ಎಲ್ಲವೂ ಡಿಸೈಡ್ ಆಗೋದಲ್ಲೇ ನಾನು ಎಷ್ಟು ಬೇಕು ಸೀಟ್ ತರ್ತೇನೆ ಅಂತ ಹೇಳಿದ್ದಾರೆ. ಇಲ್ಲ, ಈಗ ಕುಮಾರಸ್ವಾಮಿಯವರು ಕೂಡ ನಮ್ಮ ಹೊಂದಾಣಿಕೆ ಪಕ್ಷದ ನಾಯಕರು. ಆ ದೃಷ್ಟಿಯಿಂದ ನಾವು ಅವ್ರಿಗೆ ಗೌರವವನ್ನು ಕೊಡ್ತೀರಿ, ಅವರು ನಮ್ಗೆ ಗೌರವ ಕೊಡ್ತಾರೆ. ಪ್ರತಿಯೊಂದು ವಿಚಾರದಲ್ಲಿ ನನಗೆ ಫೋನ್ ಮಾಡ್ತಾರೆ, ಸಲಹೆಗಳನ್ನು ಕೊಡ್ತಾರೆ. ಬ್ರದರ್ ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತಾರೆ. ಆದ್ದರಿಂದ ಅವ್ರ ಮಧ್ಯೆ ಯಾವುದೇ ರೀತಿ ಇದಿಲ್ಲ. ಯಾರೋ ಕೆಲವರು ಲೋಕಲಲ್ಲಿ ಯಾರನ್ನ ಒಂದೆರಡು ಜನ ಮಾತಾಡಿದರೆ ಅವ್ರು ಕರೆದು ಬುದ್ಧಿವಾದ ಹೇಳ್ತೀರಿ. ಆ ಥರದ್ದು ಏನೂ ಇಲ್ಲ. ನಾವು ಆಲು ಜನ ಅಂತ ಇದ್ದೀರಿ. ಮುಂದೆ ನಮ್ಮದೇ ಸರ್ಕಾರ ಬರೋದು, BJP JDS ಸರ್ಕಾರನೇ ಬರೋದು, ಡೌಟೇ ಇಟ್ಕೊಂಬೇಡಿ. ಅವರು ಸೀಟ್ ನಾ ತಗೊಂಡು ಬರ್ತೀನಿ, ನೀವು ಸಂಘಟನೆ ಮಾಡಿ ಅಂತ ಹೇಳಿ ಅವ್ರ ಕಾರ್ಯಕರ್ತರಿಗೆ ಏನು ಮೆಸೇಜ್ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಅವರು ಅದು ಧರ್ಮ, ಅದನ್ನು ಕೊಟ್ಟಿದ್ದಾರೆ. ನಮ್ಮ ಪಾರ್ಟಿಗೆ ನಾವೇನು ಕೊಡಬೇಕು ಆ ಮೆಸೇಜನ್ನು ನಾವು ಕೊಡ್ತೀರಿ. ಆದರೆ ನಾವಿಬ್ಬರು ಒಟ್ಟಿಗೆ ಇದ್ದೀರಿ, ಮುಂದೇನು ಒಟ್ಟಿಗೆ ಇರ್ತೀರಿ, ಮುಂದೆ ಚುನಾವಣೆಯನ್ನು ಒಟ್ಟಿಗೆ ಗೆಲ್ತೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.